ನಮಸ್ತೆ ಕರ್ನಾಟಕ. ನಾವಿವತ್ತು ಬಂದಿರುವಂಥದ್ದು ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ಇದು ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ. ಹನ್ನೆರಡನೇ ಶತಮಾನದಲ್ಲಿ ಕಾಯಕಯೋಗಿ ಬಸವಣ್ಣನವರು ಅನುಭವ ಮಂಟಪವನ್ನು ನಿರ್ಮಾಣಿಸುತ್ತಾರೆ. ಅದರಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಶಿವಶರಣರೆಲ್ಲರೂ ಪ್ರೋತ್ಸಾಹಿಸಿದ ಕಾರಣ ಅಲ್ಲಿದ್ದಂತಹ ರಾಜರು ಇದರಿಂದ ಕೋಪಗೊಂಡು ವಿಭೂತಿ ಹಚ್ಚಿಕೊಂಡವರು ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡವರ ಹತ್ಯೆ ಮಾಡಲು ಆದೇಶಿಸುತ್ತಾರೆ. ಅದಲ್ಲದೆ ವಚನಗಳನ್ನು ಸಿಕ್ಕಲ್ಲಿ ಸುಟ್ಟು ಹಾಕಲು ಆದೇಶಿಸುತ್ತಾರೆ. ವಚನಗಳು ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹಾಗೂ ಅವರ ಸೋದರಳಿಯನಾದ ಚನ್ನಬಸವಣ್ಣನವರು ತನ್ನ ತಾಯಿ ಹಾಗೂ ಕೆಲವು ಜಂಗಮರೊಂದಿಗೆ ವಚನಗಳ ಕಟ್ಟನ್ನು ಹಿಡಿದುಕೊಂಡು ಜೊಯ್ಡಾಗೆ ಬಂದು ಉಳಿದುಕೊಂಡಿರುತ್ತಾರೆ. ಜಂಗಮರು ಬಂದು ಉಳಿದುಕೊಂಡ ಕಾರಣಕ್ಕೆ ಈ ಜಾಗಕ್ಕೆ ಉಳವಿ ಎಂದು ಹೆಸರು ಬಂದಿರುವಂಥದ್ದು. ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಕದಂಬರ ಆಳ್ವಿಕೆ ನಡೆಯುತ್ತಿತ್ತು. ತಮ್ಮ ರಾಜ್ಯದಲ್ಲಿ ಇವರಿಂದ ಜ್ಞಾನ ಮತ್ತು ಪ್ರತಿಭೆಗಳನ್ನು ಪಸರಿಸಲು ಇವರಿಗೆ ಇಲ್ಲಿಯೇ ಉಳಿದುಕೊಳ್ಳಲು ಆಶಯವನ್ನು ನೀಡುತ್ತಾರೆ. ಚನ್ನಬಸವಣ್ಣನವರು ತಮ್ಮ 12ನೇ ವಯಸ್ಸಿನಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದರು. ಚನ್ನಬಸವಣ್ಣನವರು ಈ ಉಳವಿಯಲ್ಲಿ ಇದ್ದುಕೊಂಡೇ ವಚನಗಳನ್ನು ಜನಸಾಮಾನ್ಯರಿಗೆ ಬೋಧಿಸುತ್ತಾ ಸರಳ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಾ ಚನ್ನಬಸವಣ್ಣನವರು ಪೂಜನೀಯರಾಗುತ್ತಾರೆ. ಕಾಲಕ್ರಮೇಣ ತಮ್ಮ 24ನೇ ವಯಸ್ಸಿನಲ್ಲಿ ಚನ್ನಬಸವಣ್ಣನವರು ಲಿಂಗೈಕ್ಯರಾಗುತ್ತಾರೆ. ಇವರ ಸಮಾಧಿ ಸ್ಥಳವನ್ನೇ ಚನ್ನಬಸವಣ್ಣನವರ ದೇವಸ್ಥಾನವನ್ನಾಗಿ ನಿರ್ಮಿಸಲಾಗಿದೆ. ಇನ್ನು ವಿಭೂತಿ. ವೀರಶೈವರಾದ ನಮಗೆ ನಾವು ನಮ್ಮ ಸಾವಿಗಿಂತ ಮುಂಚೆ ನಮ್ಮ ದೇಹದ ತೂಕದಷ್ಟು ವಿಭೂತಿಯನ್ನು ಹಚ್ಚಿಕೊಂಡಲ್ಲಿ ನಮಗೆ ಗೊತ್ತಿಲ್ಲದೇ ಆದಂಥ ತಪ್ಪುಗಳಿಗೆ ದೇವರು ಕ್ಷಮಿಸುತ್ತಾನೆ ಹಾಗೂ ಮತ್ತು ಇದನ್ನು ಹಚ್ಚಿಕೊಳ್ಳುವುದರಿಂದ ನಾವು ದೇವರಿಗೆ ಹತ್ತಿರವಾಗುತ್ತೇವೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಭಕ್ತರು ತಮ್ಮ ಬೇಡಿಕೆ ಈಡೇರಿದ್ದಲ್ಲಿ ಹಲವಾರು ರೀತಿಯ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಅದರಲ್ಲಿ ಈ ತುಲಾಭಾರವು ಒಂದು. ತುಲಾಭಾರ ಅಂದರೆ ತಮ್ಮ ದೇಹದ ತೂಕದಷ್ಟು ಆಹಾರ ಪದಾರ್ಥಗಳು ಕೊಡೋದು. ಅಂದರೆ ಅಕ್ಕಿ, ತೆಂಗಿನಕಾಯಿ, ತರಕಾರಿ, ಬೇಳೆ ಇತ್ಯಾದಿ. ಅದರ ಜೊತೆಗೆ ಹಣದ ತುಲಾಭಾರ ಕೂಡ ಭಕ್ತರು ತಮ್ಮ ಬೇಡಿಕೆ ಈಡೇರಿದ ನಂತರ ಹರಕೆಯನ್ನು ಪೂರೈಸುವಂಥದ್ದು. ಇನ್ನು ಇಲ್ಲಿ ಬಂದವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಇದೆ ಹಾಗೂ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಉಪಹಾರ ಹಾಗೂ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಇರುವಂಥದ್ದು. ನಾನು ಚಿಕ್ಕವನಿದ್ದಾಗ ಬಂದಾಗ ಜಾತ್ರೆ ಸಂದರ್ಭದಲ್ಲಿ ಮಾತ್ರ ಊಟದ ವ್ಯವಸ್ಥೆ ಇರುತ್ತಿತ್ತು. ಈಗ ಕಾಲ ಬದಲಾಗಿದೆ. ಪ್ರತಿದಿನವೂ ಅಂದರೆ ವರ್ಷ ಇಡೀ ಪ್ರಸಾದದ ವ್ಯವಸ್ಥೆ ಇರುವಂಥದ್ದು. ನಾನು ಇಲ್ಲಿಗೆ 1ನೇ ತರಗತಿಯಲ್ಲಿದ್ದಾಗ ನನ್ನ ಅಜ್ಜ ಹಾಗೂ ಚಿಕ್ಕಮ್ಮನೊಂದಿಗೆ ಬಂದಿದ್ದೆ. ಈ ನಂದಿ ಬಾವಿಯಲ್ಲಿ ಬರುವ ನೀರಿನಲ್ಲಿಯೇ ತೀರ್ಥ ಸ್ನಾನ ಮಾಡ್ತಾ ಇದ್ದದ್ದು. ಈಗ ಅದು ಹಾಳಾಗಿದೆ. ಇನ್ನು ಈ ದೇವಸ್ಥಾನಕ್ಕೆ ಬಸ್ನ ವ್ಯವಸ್ಥೆ ಇದೆ. ಸ್ವಂತ ವಾಹನಗಳಲ್ಲಿ ಹಾಗೂ ಪಾದನಡಿಗೆಯಲ್ಲಿ ಸಹ ಇಲ್ಲಿಗೆ ಬರ್ತಾರೆ.
ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿಂತ ದಿವ್ಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.